ಮಾಡಲು ಕಾರಣ ಏನಂತಂದ್ರ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಬಹಳ ಅನ್ಯಾಯ ಮಾಡ್ತಿದೆ. ಮುಖ್ಯವಾಗಿ ಈಗ ನಾವು KPSC ಒಳಗೆ ನೋಡ್ಬೋದು. KPSC ಒಳಗ ಪಶು ವೈದ್ಯಾಧಿಕಾರಿ 400 ಏನು ಪಶು ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ. ವ್ಯಕ್ತಿಗಳನ್ನ ಹಣದಿಂದ ಖರೀದಿ ಮಾಡಿಕೊಂಡು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ. ಅದೇ ರೀತಿ ನಾವು ಈಗ KPSC ಒಳಗೆ ಮೊಹಮ್ಮದ್ ಆರಿಫ್ ಅನ್ನೋ ಒಬ್ಬ ವ್ಯಕ್ತಿಯಿಂದ ಬೇಡಿಕೆ ಇಟ್ಟು ಇದನ್ನ ಮಾಡ್ತಾ ಇದ್ದಾರೆ. ಇದು ಒಂದು ತರಕಾರಿ ತರೋ ಒಂದು ಪದ್ಧತಿ ತರ ಆಗಿದೆ. 70 ಲಕ್ಷಕ್ಕೆ ಅಂದ್ರೆ ಇಲ್ಲ 80 ಲಕ್ಷ ರಾಜ್ಯ ಸರ್ಕಾರ ಹತ್ರ ಅಲ್ಲಿ ನೋಡ್ಬೇಕು ಬೇಡ, ಅದು ಹೂ ಅಂದ್ರೆ ನಂದೇನಿಲ್ಲ, ನೀವು ಭಯ ಹೇಗ್ ಪಡ್ತಿದ್ದೀರಾ ಅಂದ್ರೆ ಇಷ್ಟು ಆಡಿಯೋ ಮುಖಾಂತರ ಇದನ್ನಾಗಿದೆ ಅಂದ್ರೆ ನೇರಾಗಿದೆ. ಇಲ್ಲಿ ಕಾನೂನಿನ ಭಯವೇ ಇಲ್ಲದಂತಾಗಿದೆ ಈ ವ್ಯಕ್ತಿಗಳಿಗೆ. ಇದೆಲ್ಲ ಕಾರಣದಿಂದ KPSC ಒಳಗೆ ಅಂತ ದೊಡ್ಡ ಹಗರಣ ನಡೀತಾ ಇದೆ. ಅದೇ ರೀತಿ ನಾವು PC ಎಕ್ಸಾಮ್ ಅನ್ನ ಮೊನ್ನೆ ಕೂಡ ನೋಡ್ಬೋದು. 129 ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಅವರಲ್ಲಿ ಇದನ್ನು ಅವ್ರದ್ದು ಸಮಸ್ಯೆ ಆಗ್ತಾ ಇದೆ. ವಿಜಯಪುರ್ನಲ್ಲಿ ನೋಡ್ಬೋದು, ಕಲಬುರಗಿಯಲ್ಲಿ ನೋಡ್ಬೋದು, ಟೆಕ್ನಿಕಲ್ ಇಶ್ಯೂಸ್ ಆಗಿದಾವೆ. ಅದೇ ರೀತಿಯ OMC ನಂಬರ್, ಪ್ರಶ್ನೆ ಪತ್ರಿಕೆ ನಂಬರ್ ಹೇರಾಪೇರಿ ಆಗಿದೆ. ಈ ಎಲ್ಲ ಕಾರಣಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಮತ್ತು ಮುಖ್ಯವಾಗಿ ಕರ್ನಾಟಕದಲ್ಲಿ 450 ಕಾಲೇಜ್ಗಳು ಬಂದಾಗಿವೆ. ಶಾಲಾ ಕಾಲೇಜುಗಳು, ಗೌರ್ಮೆಂಟ್ ಶಾಲಾ ಕಾಲೇಜುಗಳು ಬಂದಾಗಿದ್ದಾವೆ. ಇದಕ್ಕೆ ಮುಖ್ಯ ಕಾರಣ ಶಿಕ್ಷಕರ ನೇಮಕಾತಿ ಮಾಡಿಲ್ಲ. ನಮ್ಮ ರಾಜ್ಯ ಸರ್ಕಾರ ಶಿಕ್ಷಕರ ನೇಮಕಾತಿ ಮಾಡಿದರೆ 450 ಕಾಲೇಜ್ ಇಂದಿಗೆ ಉಳಿತಿದ್ದು. ಈಗೂ ತುಂಬಾ ಟೈಮ್ ಮುಗಿದಿಲ್ಲ. ಆದರೆ ಆ ಶಿಕ್ಷಕರನ್ನ ನೇಮಕಾತಿ ಮಾಡಿ ಪುನಃ 450 ಕಾಲೇಜ್ಗಳನ್ನ ಮರು ಸೇರ್ಪಡೆ ಮಾಡಿಕೊಂಡು ಆ ಕಾಲೇಜ್ಗಳನ್ನ ಪ್ರಾರಂಭ ಮಾಡ್ಬೇಕಂತ ಈ ಮೂಲಕ ಹೇಳ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಪ್ರಥಮ್ ಪ್ರಮೋದ್ ಪಾಟೀಲ್. ಜುಲೈ ಎಂದು ನಾವೆಲ್ಲ ನೋಡ್ಬೋದು. ಕರ್ನಾಟಕದೊಳಗಡೆ KPSC ರಿಸಲ್ಟ್ ಹೊರಗಡೆ ಬಂದಾಗ 400 ಏನು ಹುದ್ದೆಗಳಿದ್ವು. ಪಶು ಸಂಗೋಪನಾ ಇಲಾಖೆ ಮತ್ತು ಮೀನುಗಾರಿಕೆ ಇಲಾಖೆ ಒಳಗಡೆ 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಏನಾಗಬೇಕಾಗಿತ್ತು. ಅದರೊಳಗಡೆ ಒಂದೊಂದು ಹುದ್ದೆಗೆ 80 ಲಕ್ಷ ಕೊಟ್ಟು ಆ ಪ್ರತಿಭಾವಂತ ಮತ್ತು ಬಡ ವಿದ್ಯಾರ್ಥಿಗಳ ಕನಸನ್ನ ಇವರು ಮಾರಾಟಕ್ಕಿಡ್ತಾರೆ ನಮ್ಮ ಅಧಿಕಾರಿಗಳು. ಎಲ್ಲಿಗೆ ಹೋಗ್ತಿದೆ ಕರ್ನಾಟಕ? OMR ಶೀಟ್ಗಳ ಟ್ಯಾಂಪರಿಂಗ್ ಅನ್ನ ಮಾಡ್ತಾರೆ. ಅದಕ್ಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತು ಹೋರಾಟಕ್ಕೆ ಇಳಿದಿದೆ. ಅಷ್ಟೇ ಅಲ್ಲದೆ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಮೂರನೇ ತಾರೀಕು ನಡೆದಿರ್ತಕ್ಕಂಥ ಘಟನೆಯನ್ನು ನಾವು ನೋಡ್ಬೋದು. PC ಪರೀಕ್ಷೆಯಲ್ಲಿ ವಿಜಯಪುರದ ತಿಕೋಟ ತಾಲೂಕಿನೊಳಗಡೆ ಆ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ಗಳನ್ನ ಅರ್ಧ ಗಂಟೆ ಲೇಟ್ ಮಾಡ್ತಾರೆ. ಇದಕ್ಕೆಲ್ಲ ಏನ ಕಾರಣಪ್ಪ? ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಅದು ಮಾನಸಿಕವಾಗಿ ತಗೊಂಡಿದ್ದಾರೆ. ಸಾಕಷ್ಟು ಮಾನಸಿಕವಾಗಿ ಸಂತುಲನ ಕಳ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಅದಕ್ಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತು ತೀವ್ರ ಆಕ್ರೋಶಗೊಂಡು ಈ ಹೋರಾಟವನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಇವತ್ತು 450 ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಕಾಯಂ ಶಿಕ್ಷಕರ ನೇಮಕಾತಿ ಆಗಿಲ್ಲ ಕರ್ನಾಟಕದೊಳಗಡೆ. ಅದಕ್ಕಾಗಿ ಕಾಯಂ ಶಿಕ್ಷಕರ ನೇಮಕಾತಿ ಇಲ್ಲದೆ ಕೊರತೆ ಇರೋದ್ರಿಂದ ಕರ್ನಾಟಕದೊಳಗಡೆ ಸಾಕಷ್ಟು ಶಾಲಾ ಕಾಲೇಜುಗಳು ಬಂದ್ ಆಗ್ತಾ ಇದ್ದಾವೆ. ಅದಕ್ಕಾಗಿ ಇದನ್ನೆಲ್ಲ ನೇರ ಹೊಣೆಯನ್ನ ನಮ್ಮ ಏನು ಗೃಹ ಸಚಿವರಿದ್ದಾರೆ ಅವರು ಮತ್ತೆ KE ಅಧ್ಯಕ್ಷರು ಇದನ್ನ ನೇರವಾಗಿ ಹೊಣೆಯನ್ನು ತಗೊಂಡು ಅವರು ರಾಜೀನಾಮೆಯನ್ನು ಕೊಡ್ಬೇಕಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಭಾರತ್